ಇನ್ನು ಕಲಬುರಗಿ ಜಿಲ್ಲೆಯ ಸೇಡಂ ಹಾಗೂ ಚಿತ್ತಾಪುರ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತೆ. ಬಳ್ಳಾರಿ ಗಣಿಗಾರಿಕೆಯ ಮಾದರಿಯಲ್ಲಿಯೇ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ಆರೋಪ ಕೇಳಿ ಬಂದಿದೆ. ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿಗೆದಾರ್ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ನಗರದಲ್ಲಿ ಮಾತನಾಡಿದಂತ ಅವರು ಕಾಗಿಣ ಮತ್ತು ಕಮಲಾವತಿ ನದಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ರಾಜ್ಯ ರೋಷವಾಗಿ ಗಣಿಗಾರಿಕೆಯನ್ನ ಮಾಡ್ತಿದ್ದಾರಂತೆ. ಅಕ್ರಮವಾಗಿ ಮರಳು ಗಣಿಗಾರಿಕೆಯನ್ನ ಮಾಡಿ ನದಿಯನ್ನ ಬಗೆದು ಹಾಳು ಮಾಡ್ತಿದ್ದಾರೆ. ತಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದ್ರು ಸಚಿವರಾಗ್ಲಿ ಜಿಲ್ಲಾಡಳಿತವಾಗ್ಲಿ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಬಾಲರಾಜ್ ಗುತ್ತಿಗೆದಾರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗಿದ್ರೆ ಬಾಲರಾಜ್ ಗುತ್ತಿಗೆದಾರ್ ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ಈ ಕಾಗಿನ ನದಿ ಅಂತ ನದಿಗೆ ಇವತ್ತು ಇಲ್ಲಿ ನೋಡ್ತಾ ಇದ್ರಿ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ 7-8 ಕಿಲೋಮೀಟರ್. ಇದಕ್ಕೆ ಯಾಕೆ ಅಧಿಕಾರಿಗಳು 5 ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ 5 ಅಧಿಕಾರಿಗಳನ್ನ ಏನು ಕಣ್ಮುಚ್ಚಿಕೊಂಡು ಕೂತಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಅವ್ರಿಗೆ ಧ್ವನಿ ಎತ್ತುತ್ತಾ ಇಲ್ವೋ ಏನು ಬರ್ತಿದ್ರು ಕೂಡ ಕಣ್ಮುಚ್ಚಿಕೊಂಡು ಇಲ್ಲಿನ ಆಡಳಿತದವರು ಕೂತಿದಾರೋ ಪ್ರಶ್ನೆ ಒಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಕೇಳಬೇಕಾಗಿದೆ. ಇದ್ರ ಬಗ್ಗೆ ಅವರು ನಿಜವಾಗಲೂ ಏನಾದರೂ ಆಕ್ಷನ್ ತಗೊಂಡು ಇದು ಯಾರ್ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ರೆ ಎಲ್ಲ ಕೂಡಲೇ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಇವರು ಇದು ನಿಲ್ಲಿಸೋದಿಲ್ಲ ನಾವು ಮಾತ್ರ ಇನ್ನು ಮುಂದೆ ಸುಮ್ಮನೆ ಕೊಡೋದಿಲ್ಲ. ನಾವು ಸಂಪೂರ್ಣ ಸೇಡಂ ಕಾಗಿನ ನದಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಹಾಕೋಬೇಕಂತ ಕೂಡ ನಾವು ಇವತ್ತು ಪ್ಲಾನ್ ಅನ್ನು ರೂಪಿಸಿದ್ದೀವಿ. ಇವ್ರಿಗೆ ಪರ್ಮಿಷನ್ನು ಇದ್ರ ಡೀಟೇಲು ನಿಮಗೆ ಏನೇ ಇದ್ರ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಾವು ಕೆಲವೇ ದಿನಗಳಲ್ಲಿ ಇದನ್ನು ಪೂರ ಸಂಪೂರ್ಣವಾಗಿ ಏನಿದ್ರು ಟೆಂಡರ್ ರೂಲ್ಸ್ ಇದೆ, ಯಾವ ಮಟ್ಟದಲ್ಲಿ ಇವರು ಕೆಲಸ ಮಾಡಬೇಕು, ಏನೆಲ್ಲ ಇವರು ಡ್ಯೂಟಿ ಮಾಡ್ತಾ ಇದ್ದಾರೆ, ಯಾಕೆ ಇವರು ಹಿಂದೆ ಇದ್ದಂಥ ಫಾಲೋವರ್ಸ್ಗಳೇನೆ ಈ ದಂಧೆಯಲ್ಲಿದ್ದಾರೆ, ಇದು ಪ್ರಶ್ನೆ ನಾನು ಮಾಧ್ಯಮ ಮುಖಾಂತರ ಇವತ್ತು ಪತ್ರಿಕಾ ಭವನದಲ್ಲಿ ಕೇಳೋಕೆ ಇಚ್ಛಪಡ್ತಾ ಇದ್ದೀನಿ. ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು. ಹಿಂದೆನೂ ಕೂಡ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ವಿಡಿಯೋಗಳು ಕಳಿಸಿದ್ದೀನಿ, ಫೋಟೋಗಳು ಕೂಡ ಕಳಿಸಿದ್ದೀನಿ ವಾಟ್ಸಪ್ ಮುಖಾಂತರ, ಇನ್ನೂ ಕೂಡ ನನ್ನ ಹತ್ರ ಇದೆ. ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ಪ್ರಕ್ರಿಯೆ ಹೊಂದಿಲ್ಲ, ಅದಕ್ಕೆ ಏನೇ ಒಂದು ಆಕ್ಷನ್ ಕೂಡ ತಗೊಂಡಿಲ್ಲ. ಯಾಕೆ ಅಂದರೆ ಕೊಲೆಯಾಗ ಇವರೇ ಕಣ್ಮುಚ್ಚಿ ಕೂತಿದ್ದಾರೆ, ಸ್ಯಾಂಡ್ ಮೈನಿಂಗ್ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಇದೆ, ಯಾವುದು ಬಿಜಾಪುರ. ಇದೇ ಬಿಜಾಪುರಲ್ಲಿ ಇವತ್ತು ನಾವು ನೋಡ್ತಾ ಇದ್ರೆ ಯಾವುದೇ ಒಂದು ಹೊಳೆ ಇದ್ರೂ ಕೂಡ ಒಂದು ಹೊಳೆಯಲ್ಲೂ ಕೂಡ ನೀರು ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡೋಕ್ಕೆ ಅನುಮತಿ ಕೊಟ್ಟಿಲ್ಲ. ಅಲ್ಲಿ ಎಲ್ಲರೂ ಇವತ್ತು ಸ್ಯಾಂಡ್ ಮುಖಾಂತರ ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳು ನಡೀತಾ ಇದೆ. ಅದೇ ರೂಪದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯನ್ನು ಆಗಬೇಕು. ಇವತ್ತು ನಮ್ಮ ಕುಡಿಯೋಂಥ ನೀರಿಗೆ ನಾವು ಸಮಸ್ಯೆ ಇದ್ದೀವಿ. ಇವತ್ತು ನೋಡ್ರಿ ಕೋಟಿಗಟ್ಟಲೆ ಸ್ಟಾಕ್, ಇದು ನೋಡಿದ್ರಪ್ಪ ಅಂದ್ರೆ ನೀವು ಅಲ್ಲಿ ಗಾಬರಿ ಆಗ್ತೀವಿ. 10 ಅಲ್ಲ ಒಂದು 20-30 ಕೋಟಿ ರೂಪಾಯಿಗಟ್ಟಲೆ ಸ್ಟಾಕ್ ಯಾವುದೇ ರೀತಿಯಿಂದ ಅದಕ್ಕೆ ಟೆಂಡರ್ದು ಸಂಪೂರ್ಣವಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಇವತ್ತು ಬುಕ್ಕಸನ್ನು ತುಂಬ ಮುಖಾಂತರ ಕೂಡ ನೀವು ಟೆಂಡರ್ ಅವಧಿಯಲ್ಲಿ ರಾಯಲ್ಟಿ ಮುಖಾಂತರ ನಮ್ಗೆ ಎಷ್ಟೋ ದುಡ್ಡು ಬರಬೇಕಾಗಿತ್ತು, ಆ ರಾಯಲ್ಟಿಯನ್ನು ಕೂಡ ಸಂಪೂರ್ಣವಾಗಿ ಮಿಲಾವಟ್ಟಿದೆ. ಪೊಲೀಸ್ ಅಧಿಕಾರಿ ಹಿಡ್ಕೊಂಡು ಇವತ್ತು ರೆವಿನ್ಯೂ ಹಿಡ್ಕೊಂಡು ಇವತ್ತು ಏನು ಇದಕ್ಕೆ 5 ವಿಶೇಷವಾಗಿ ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟಿಗೆ ನಾನು ಏನು ಮಾಡ್ತಾ ಇದ್ದಾರೆ ಇವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಕೂಡಲೇ ಅವರು ಎಲ್ಲ ಆಫೀಸರ್ಸ್ಗಳಿಂದ ಸಸ್ಪೆಂಡ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಯಾಕಂದರೆ ಯಾರು ಒಬ್ಬರು ಕಾಣೋದಿಲ್ಲ ಅಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ನಡೆಯುವಂಥ ಸಂದರ್ಭದಲ್ಲಿ ಒಂದು ಆಫೀಸರ್ ಒಂದು ಅಧಿಕಾರ ಕೂಡ ನಾವು ಇರೋದಿಲ್ಲ.